ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ ಎಲ್ಲರಿಗೂ. ಜೀವಯಾನದ ಹೊಸ ಸರಣಿಯಾದ ಕೃಷ್ಣನ ಅರಿವು ಭಗವದ್ಗೀತೆಯ ಹಸ್ತಯಾನ ಈ ಒಂದು ಸರಣಿಗೆ ಸ್ವಾಗತವನ್ನು ಕೋರುತ್ತೇನೆ. ಈ ಸಂವಾದದಲ್ಲಿ ಭಾಗಿಯಾಗಲು ಬಂದಿರುವ ನನ್ನ ತಂದೆಯವರಾದ ಡಾಕ್ಟರ್ ಜಿ.ಎನ್. ಭಟ್ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮವನ್ನು ನೇರವಾಗಿ ಆರಂಭಿಸುತ್ತಿದ್ದೇವೆ. ಕಳೆದ ಸಂಚಿಕೆಯಲ್ಲಿ ನಾವು ಕರ್ಮ, ವಿಕರ್ಮ, ಅಕರ್ಮ ಇದರ ಕುರಿತು ಸ್ಥೂಲವಾದ ಪರಿಚಯವನ್ನು ಮಾಡಿಕೊಂಡಿದ್ದೇವೆ. ಈಗ ಮುಂದಿನ ಸಂಚಿಕೆ ಐದನೇ ಅಧ್ಯಾಯಕ್ಕೆ ಹೋದಾಗ ಅಲ್ಲಿ ಕರ್ಮಗಳ ತ್ಯಾಗ ಮತ್ತು ಕರ್ಮಗಳ ಅನುಷ್ಠಾನ ಎರಡನ್ನೂ ಕೃಷ್ಣ ಅರ್ಜುನನಿಗೆ ಹೇಳುತ್ತಾ, ಅರ್ಜುನ ಆ ಕೃಷ್ಣನಲ್ಲಿ ಕರ್ಮಗಳ ತ್ಯಾಗ ಕರ್ಮದ ಅನುಷ್ಠಾನದಲ್ಲಿ ಶ್ರೇಷ್ಠ ಯಾವುದು ಎಂದು ಕೇಳಿದಾಗ ಕರ್ಮದ ಅನುಷ್ಠಾನವೇ ಶ್ರೇಷ್ಠ ಎಂದು ಬಿಡುತ್ತಾನೆ. ಕರ್ಮತ್ಯಾಗದಿಂದ ಬಹಳ ಸುಲಭವಾಗಿ, ಅಂದ್ರೆ ತುಂಬಾ ಒಳ್ಳೆಯದು, ಯಾವ ರೀತಿ ಕರ್ಮತ್ಯಾಗ ಮಾಡಬೇಕು ಎಂದೆಲ್ಲ ವಿವರಿಸಿ ಕರ್ಮದ ಅನುಷ್ಠಾನವೇ ಶ್ರೇಷ್ಠ ಅಂತ ಹೇಳ್ತಾನಲ್ಲ, ಇದರ ಬಗ್ಗೆ ಸ್ವಲ್ಪ ಗೊಂದಲ ಇದೆ, ಅದರ ನಿವಾರಣೆ ಬೇಕು. ಓಂ ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕರ್ಮದ ಬಗ್ಗೆ ಹೇಳ್ತಾ ಹೋದ್ರೆ ಈಗ ನೋಡಿ 2, 3, 4, 5ನೇ ಅಧ್ಯಾಯದವರೆಗೂ ಬಂದಿದೆ. ಆದ್ರೆ ಈ ಜ್ಞಾನಯೋಗ ಅಥವಾ ಕರ್ಮ ಸನ್ಯಾಸ ಯೋಗ ಅಂತ 4ನೇ ಅಧ್ಯಾಯದಲ್ಲಿ ಒಂದಷ್ಟು ಕರ್ಮಗಳ ಬಗ್ಗೆ ಪ್ರಾರಂಭದಲ್ಲಿ ಬಂದ್ರು, ಕೊನೆಗೆ ಬಹುಶಃ ಅರ್ಜುನಿಗೆ ಹಾಕೊಂಡಿರ್ಬೇಕು. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂತ. ಆದಷ್ಟು ಶ್ರೇಷ್ಠ ಪವಿತ್ರ ಜ್ಞಾನಕ್ಕೆ ಸಮಾನವಾದ ಯಾವುದೂ ಇಲ್ಲ. ಮತ್ತೆ ಜ್ಞಾನಾಗ್ನಿ ದಗ್ಧ ಕರ್ಮಗಳೆಲ್ಲ ಜ್ಞಾನವೆಂಬ ಅಗ್ನಿಯಲ್ಲಿ ಭಸ್ಮಭೂತವಾಗಿ ಹೋಗ್ತದೆ ಅಂತೆಲ್ಲ ಹೇಳಿದ ಮೇಲೆ ಆ ತರ ಭಸ್ಮಭೂತವಾಗಿ ಹೋಗುವ ಕರ್ಮ ಯಾಕೆ ಮಾಡ್ಬೇಕು? ಕರ್ಮ ತ್ಯಾಗ ಬೇಕು ಮತ್ತೆ ಸನ್ಯಾಸ ಏನು ಒಳ್ಳೇದು ಅಂತಾದ್ರೆ ಯಾಕೆ ಬರ್ತದೆ 5ನೇ ಅಧ್ಯಾಯದಲ್ಲಿ. ಹಾಗಾಗಿ ಅರ್ಜುನ ಕೂಡಲೇ ಪ್ರಶ್ನೆ ಕೇಳ್ತಾನೆ, ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ಛ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಇದು 2ನೇ ಅಧ್ಯಾಯದಲ್ಲೂ ನೋಡಿ, ಅಲ್ಲಿ ಕರ್ಮಜ್ಞಾನದ ಬಗ್ಗೆ ಬಂದಿದೆ. ಅದು ಜಾಯಸಿ 3ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿ ಜನಾರ್ದನ ತತ್ಕಿಂ ಕರ್ಮಣಿ ಘೋರವಾದ ಯುದ್ಧ ಘೋರೆ ಮಾಂ ನಿಯೋಜಯಸಿ ಕೇಶವ ಅಂತ ಕೇಳಿದ. ಅಲ್ಲಪ್ಪ, ಇಷ್ಟೆಲ್ಲ ನೀನ್ ಹೇಳ್ತೀಯ ಅಂದ್ರೆ ಸ್ಥಿತಪ್ರಜ್ಞದ ಬಗ್ಗೆ ಎಲ್ಲ ಕೇಳ್ಕೊಂಡ ಅವನು. ಸ್ಥಿತಪ್ರಜ್ಞದ ಬಗ್ಗೆ ಕೇಳ್ಕೊಂಡ್ ಕೂಡ್ಲೆ ಅವನಿಗೆ ಅದ್ರೆಲ್ಲ ಹಾಕೊಂಡು ಕರ್ಮದ ಬಗ್ಗೆ ಅಷ್ಟೆಲ್ಲ ಆದ್ಮೇಲೆ, ಹಾಗಾದ್ರೆ ಸ್ಥಿತಪ್ರಜ್ಞೆ ತತ್ಕ್ಷಣಕ್ಕೆ ಅವನು ಕೇಳ್ಬಿಟ್ಟಿದ್ದಾನೆ. ಮೊದ್ಲೆಲ್ಲ ಆತ್ಮಲಕ್ಷಣದ ಬಗ್ಗೆ ಹೇಳಿದಾನೆ ಅವನು. ಈ ಕರ್ಮದ ಬಗ್ಗೆ ಇಷ್ಟೆಲ್ಲ ಹೇಳಿದ್ಮೇಲೆ ಈ ಪ್ರಜ್ಞೆ ಸ್ಥಿರವಾಗಿರುವಂತವನು ಯಾವ ತರ ಇರ್ತಾನೆ ಹೇಳುವಂತ, ಹಾಗೆ ನಾನು ಇರ್ಬೋದಾ ಅಂತ ಏನೋ ಅಂದ್ಕೊಂಡಿರ್ಬೇಕು ಅವನು. ಹಾಗೆ ಅಲ್ಲಿ ಹೇಳಿದಾಗ ಅಲ್ಲಿ ಮತ್ತೆ ಅದು ಕರ್ಮನೇ ಹೆಚ್ಚು ಜ್ಞಾನ ಹೆಚ್ಚು ಆಗಲೇ ಹೇಳಿದ್ದಾನೆ ಅವನು. ಅದು ಏಕಂ ಸಾಂಖ್ಯೇಚ ಯೋಗೇಚ ಅಂತ. ಯೋಗ ಅಂದ್ರೆ ಕರ್ಮಯೋಗ, ಸಾಂಖ್ಯ ಕರ್ಮ ಎರಡು ಒಂದೇಪ್ಪ ಅಂತ ಹೇಳಿದ. ಆದ್ರೆ ಇಲ್ಲಿ ಮತ್ತೆ ಜ್ಞಾನದ ಬಗ್ಗೆ ಎಲ್ಲ ತುಂಬಾ ಹೇಳಿದ್ಮೇಲೆ ಕಿಮ್ ಕರ್ಮ ಅಕರ್ಮ ಎಲ್ಲ ಹೇಳಿ ಮತ್ತೆ ಕೊನೆಗೆ ಜ್ಞಾನದ ಬಗ್ಗೆ ಮತ್ತೆ ಯಜ್ಞಯಾಚರತ ಕರ್ಮ, ಯಜ್ಞೀಯ ರೀತಿಯಿಂದ ಕರ್ಮ ಮಾಡು ಅಂತ ಹೇಳಿ ಎಲ್ಲ ಹೇಳಿದ್ರು. ಅವನ ತಲೆಯಲ್ಲಿರೋದು ಸನ್ಯಾಸದ ಮಾತ್ರ, ಈ ಘೋರ ಯುದ್ಧ ಬೇಡ ಅಷ್ಟೇ ಅಂತ. ಹಾಗಾಗಿ ಈ ಜ್ಞಾನ ಅಂತ ಹೇಳೋದು ಜ್ಞಾನ ಕರ್ಮ ಸನ್ಯಾಸ ಅಂತಲ್ಲಿ ಬಂತಲ್ಲ, ಹಾಗಾಗಿ ಸನ್ಯಾಸಂ ಕರ್ಮಣಾಂ ಕೃಷ್ಣ ಈ ತ್ಯಾಗ ಅಂತ ಹೇಳಿದೆ. ಜ್ಞಾನಕ್ಕೆ ತ್ಯಾಗೇ ನೈಕೆ ಅವಂತ ತತ್ವಮಾಸಿಷು ಇದ್ದ ಹಾಗೆ ಮತ್ತದೊಂದು ಹೊಗಳಿದೆ ನೀನು. ಮತ್ತೆ ಈಗ ಮತ್ತೆ ನೀನು ಮತ್ತೆ ಕರ್ಮಯೋಗದ ಬಗ್ಗೆ ಕರ್ಮ ಇದ್ರ ಬಗ್ಗೆ ಎಲ್ಲ ತುಂಬಾ ಹೇಳಿದೆ ನೀನು. ನಾನು ಆ ಕಡೆ ಹೋಗ್ಬೇಕೋ ಈ ಕಡೆ ಹೋಗ್ಬೇಕೋ ಅಂತ ಯಾವ್ದು ಸರಿ ನನಗೆ ಹೇಳಪ್ಪ, ಅದನ್ನು ನಿಶ್ಚಿತವಾಗಿ ಹೇಳ್ಬಿಡು. ಈಗ ಇದು ಕೊನೆ, ಇದು ಮತ್ತೆ ಇದ್ರ ಬಗ್ಗೆ ಕೇಳುವುದಿಲ್ಲ ನಾನು ಅನ್ನೋ ರೀತಿಯಿಂದ ಹೇಳ್ತಾನೆ. ಆಗ ಕೃಷ್ಣ ಸಹಜವಾಗಿ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸ ಕರ್ಮಯೋಗೋ ವಿಶಿಷ್ಯತೆ. ಈಗ ಮತ್ತೆ ಹೇಳ್ತೇನಪ್ಪ ನಾನು ಮಾರಾಯ, ಸನ್ಯಾಸ ಕರ್ಮಯೋಗ ಇವು ಎರಡೂ ನಿಶ್ರೇಯಸಕರವೇ. ಇವೆರಡೂ ನಿಶ್ರೇಯಸಕರ ಅಂದ್ರೆ ಮೋಕ್ಷಗಾಮಿಗಳೇ ಆಗಿರುವಂತಹ ಪಥಗಳು. ತಯೋಸ್ತು ಕರ್ಮ ಸನ್ಯಾಸ ಕರ್ಮಯೋಗೋ ವಿಶಿಷ್ಯತೆ. ಇವು ಎರಡರಲ್ಲಿ
ನಿಂಗೆ ಇನ್ನೂ ಹೇಳ್ಬೇಕು ಅಂದ್ರೆ ನಿನ್ ತಲೆಯಲ್ಲಿ ಏನು ಕರ್ಮ ಸನ್ಯಾಸ ಶ್ರೇಷ್ಠ ಅಂತ ಉಂಟಲ್ವಾ, ನಾನೀಗ ಹೇಳ್ತಾ ಇದ್ದೇನೆ ಕರ್ಮ ಸನ್ಯಾಸ ಕರ್ಮಯೋಗೋ ವಿಶಿಷ್ಟತೆ. ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ವಿಶಿಷ್ಟ. ಮಾಡುವುದೇ ವಿಶಿಷ್ಟ. ಹಾ, ಕರ್ಮಯೋಗವೇ ವಿಶಿಷ್ಟ, ಕರ್ಮ ವಿಶಿಷ್ಟ ಹೇಳಲಿಲ್ಲ ಅವನು, ಕರ್ಮಯೋಗವೇ ವಿಶಿಷ್ಟ. ಈ ಕರ್ಮಯೋಗದ ಬಗ್ಗೆ ನೋಡಿ 2ನೇ ಅಧ್ಯಾಯದಿಂದ ತಗೊಳ್ಬೇಕು ನಾವು. ಸಹಜಂ ಕರ್ಮ ಕೌಂತೆಯ ನೆನ್ಪು ಮಾಡ್ಕೊಳ್ಬೇಕು, ಕರ್ಮಣ್ಯೇವಾಧಿಕಾರಸ್ಥೆ ನೆನ್ಪು ಮಾಡ್ಕೊಳ್ಬೇಕು, ನಿಯತಂ ಕುರು ಕರ್ಮತ್ವಂ ನೆನ್ಪು ಮಾಡ್ಬೇಕು, ಸಮತ್ವಂ ಯೋಗ ಉಚ್ಯತೆ ನೆನ್ಪು ಮಾಡ್ಕೊಳ್ಬೇಕು. ಹಾಗೆಯೇ ಇನ್ನೊಂದು ಕೌಶಲ್ಯಯುಕ್ತವಾದ ಕರ್ಮ ಮಾಡಬೇಕು ಅಂತಿದೆ, ಅದನ್ನು ನೆನ್ಪು ಮಾಡ್ಕೊಳ್ಬೇಕು. ನಿತ್ಯ ಸಂಘ ಸಮಾಚಾರ, ಈ ಕರ್ಮವನ್ನ ಅಸಂಗ ಅಂತ ಈಗಷ್ಟೇ ನಾವು ಹಿಂದಿನ ಒಂದು ಸಂಚಿಕೆಯಲ್ಲಿ ಹೇಳಿದೆ ನಾವು, ಆ ರೀತಿಯಾಗಿ ಮಾಡ್ಬೇಕು ಅಂತ. ಅದೇ ವಿಶೇಷ ಅಂತ. ಯಾಕೆ ವಿಶೇಷ ಅಂದ್ರೆ ನೋಡಿ, ಒಂದು ವಿಶೇಷ ಇಲ್ಲುಂಟು. ನಿಜ ಹೇಳ್ಬೇಕು, ಇದು ಎರಡೂ ಒಂದು ದಾರಿ, ಹೌದು ಎರಡೂ ದಾರಿ. ನೀನು ಕರ್ಮ ಸನ್ಯಾಸದ ದಾರಿಯಲ್ಲಿ ಹೋದ್ರೆ ಬೇಗ ಹೋಗ್ತೀಯ. ಅಂದ್ರೆ ಉದಾಹರಣೆಗೆ ಒಂದು ದೊಡ್ಡ ಪರ್ವತ ಇದೆ, ನಿನಗೆ 2 ದಾರಿ ಇದೆ ಆ ಊರಿಗೆ ಹೋಗ್ಲಿಕ್ಕೆ. ಆ ಊರಿಗೆ ಹೋಗ್ಲಿಕ್ಕೆ 2 ದಾರಿ ಇದೆ ನೋಡಪ್ಪ. ಹೀಗೆ ಹೋದ್ರೆ ನೀನು ಅರ್ಧ ಗಂಟೆಯಲ್ಲಿ ಹೋಗ್ತೀಯ, ಈ ದಾರಿಯಲ್ಲಿ ಹೋದ್ರೆ ನಿನಗೆ 3 ಗಂಟೆ ಬೇಕು. ಅಂದ್ರೆ ಈ ದಾರಿ ಪರ್ವತ ಇದೆ, ಕಂದರ ಇದೆ, ಮತ್ತೆ ವ್ಯಾಘ್ರಾದಿಗಳೆಲ್ಲ ಇವೆ, ಮತ್ತೆ ಇನ್ನೇನೇನೋ ಗೊತ್ತಿಲ್ಲ. ಹಾಗಾಗಿ ಈ ದಾರಿಯಲ್ಲಿ ನಡೆದು ಹೋಗುವುದು ಅಪಾಯಕಾರಿ ಒಂದು. ಮತ್ತೆ ಶರೀರದಾರ್ಢ್ಯತೆ ಬೇಕಾಗ್ತದೆ, ಗುಡ್ಡ ವಿಪರೀತ ಹತ್ತಬೇಕು, ಮತ್ತೆ ಎಲ್ಲರೂ ಬೀಳುವ ಅಪಾಯ ಇದೆ, ಬಹಳ ಆಘಾತಕಾರಿ ಇದು. ಆದ್ರೆ ನೀನು ಆ ಗುಡ್ಡ ಹತ್ತಿ ಕೆಳಗೆ ಇಳಿದು ಹೋಗ್ಬಿಟ್ರೆ ಬಂದೋಯ್ತು, ಅರ್ಧ ಗಂಟೆ ಅಷ್ಟೇ, 1 ಕಿಲೋಮೀಟರ್ ಇದು ಮಾಡ್ಬಿಟ್ಟು ಆಗ್ಬೋದು. ಅದು ಈ ದಾರಿ 4 ಕಿಲೋಮೀಟರ್ ಇದೆ. ಆದ್ರೆ ಇದ್ರೊಳಗೆ ಅಂತಹ ಅಪಾಯಕಾರಿಯಾದ ಯಾವುದೂ ಇಲ್ಲ. ಸ್ವಲ್ಪ ದೂರ ಹೆಚ್ಚು ನಡಿಬೇಕು, ದಣಿವಾದ್ರೆ ಕೂತ್ಕೊಳ್ಬಹುದು, ಅಲ್ಲಿ ನೀರು ಸಿಗ್ತದೆ, ಅದರಲ್ಲಿ ನೀರು ಕೂಡ ಸಿಕ್ಕೋದಿಲ್ಲ ಅರ್ಧ ಗಂಟೆ. ಮತ್ತು ಅಪಾಯಕಾರಿ, ನೀನು ಬದುಕಿ ಹೋಗ್ತೀಯ ಹೇಳೋದು ಕಷ್ಟ. ಇಲ್ಲ ಅಂದ್ರೆ ನಿನಗೆ ಅಂತಹ ಅಪಾಯಗಳೇನಿಲ್ಲ, ನೀನು ತಡಾಗಿ ಹೋಗ್ತೀಯ ಅಷ್ಟೇ. ಇವತ್ತು ಹೋಗ್ಲಿಕ್ಕೆ ಆಗದೇನೂ ಹೋಗ್ಬೋದು, ನಾಳೆ ಹೋಗ್ಬೋದು ಅಂತ ಹೇಳಿದ ಹಾಗೆ. ಹಾಗೆ ಈ ಸನ್ಯಾಸ ಏನು ಕರ್ಮ ಸನ್ಯಾಸ ಅಂತ ಹೇಳಿದ್ನಲ್ಲ, ಇದು ಹೀಗೆ ನಾನೆಲ್ಲ ಬಿಟ್ಕೊಂಡು ಕೂತ್ಕೊಂಡು ಬಿಟ್ಟಿದ್ದೇನೆ, ಈಗ ಕಾಡಿಗೆ ಹೋಗ್ಬಿಡ್ತೇನೆ, ಕಾವಿ ಹಾಕ್ಬಿಟ್ಟಿದ್ದೇನೆ ನಾನು ಅಂತಂದ್ರೆ ಅದಲ್ಲ. ಬಾಹ್ಯ ವೇಷಗಳು ಅಲ್ಲ. ನೋಡಿ, ಆ ಹಿಂದಕ್ಕೆ 2ನೇ ಅಧ್ಯಾಯದಲ್ಲಿ 3ನೇ ಅಧ್ಯಾಯದಲ್ಲಿ ಮಿಥ್ಯಾಚಾರ ಸೌಚ್ಯತೆ ಅಂತ ಬಂದಿದೆ. ಕರ್ಮ, ನನ್ನ ಯಾವುದು ಕರ್ಮೇಂದ್ರಿಯಗಳ ಕೆಲಸಗಳನ್ನೆಲ್ಲ ನಾನು ಬಿಟ್ಟುಕೊಂಡು ಮನಸ್ಸಿನಲ್ಲಿ ಆತಂಕಗಳನ್ನು, ಏನೇನೋ ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿದ್ರೆ ಅದಕ್ಕೆ ಡಂಬಾಚಾರ ಅಂತ ಹೇಳೋದು. ಹೆಚ್ಚಿನ ಜನರಿಂದ ಹೆಚ್ಚಿನ ವಿಚಿತ್ರವಾದ ಹಾಗೆ. ಯಾಕೆ ಕಾವಿ ಧರಿಸಿದ ಸನ್ಯಾಸಿಗಳ ಬಗ್ಗೆಯೂ ನಮ್ಗೆ ಅಪನಂಬಿಕೆ ಅಂದ್ರೆ, ಅವರು ಆಂತರಂಗಿಕವಾಗಿ ಅಂತಃಕರಣ ಶುದ್ಧಿಯಲ್ಲಿ ಇರೋದಿಲ್ಲ, ಅದು ಜನರಿಗೆ ಗೊತ್ತಾಗಿ ಮನಸ್ಸು ಚಂಚಲ ಅಷ್ಟು ಸುಲಭ. ಹಾಗಾಗಿ ಆ ಕಾವಿ ಹಾಕ್ಬಾರ್ದು ಅಂತ ಹೇಳುದು. ಅದಕ್ಕಾಗಿ ಈ ದಾರಿಯಲ್ಲಿ ಹೋಗೋದು ಹೇಳಿದ್ನಲ್ಲ, ಅರ್ಧ ಗಂಟೆ ಪರ್ವತ ಹತ್ತಿ ಹೋಗ್ಬೇಕಿದ್ರೆ ನಿನಗೆ ಶಾರೀರಿಕ ದಾರ್ಢ್ಯ ಬೇಕು, ಮನೋದಾರ್ಢ್ಯ ಬೇಕು. ನೀನು ಆ ಅಪಾಯಕಾರಿಯಾದ ಹಿಂಸಕ ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳುವ ಒಂದು ಕೌಶಲ್ಯ ನಿನಗೆ ಬೇಕಾಗ್ತದೆ. ಈ ಎಲ್ಲ ಶುದ್ಧಿಗಳು ಬೇಕು, ಮುಂದೇನು ಬರ್ತದೆ ಅನ್ನುವ ಮುನ್ನೋಟ ಬೇಕು, ಹಿಂತಿರುಗಿ ಬರದೆ ಹೋದ ದಾರ್ಢ್ಯತೆ ಬೇಕು ನಿನಗೆ. ಅಷ್ಟೆಲ್ಲ ಶಾರೀರಿಕ ಮನೋಬಲ, ಮಾನಸಿಕ ಮನೋಬಲ, ಚಿತ್ತಶುದ್ಧಿ ಇಷ್ಟೆಲ್ಲ ಬೇಕಾಗ್ತದೆ. ಅದು ಇಲ್ಲದೆ ಅಂದ್ರೆ ಸಿದ್ಧತೆ ಇಲ್ಲದೆ ಸನ್ಯಾಸಕ್ಕೆ ಹೋದ್ರೆ ಪತನ ನಿಶ್ಚಿತ. ಸಿದ್ಧತೆ ಇಲ್ಲದೆ, ಹೌದು, ಸಿದ್ಧತೆ ಇರಬೇಕು. ಮೊದಲ ಸಿದ್ಧತೆ ಯಾವುದು ಅಂದ್ರೆ ಮನಶ್ಚಾಂಚಲ್ಯವನ್ನ ಬಿಡ್ಬೇಕಾಗ್ತದೆ. ಹಾಗಾಗಿ ಮುಂದಕ್ಕೆ ನೋಡ್ಬೇಕು, 6ನೇ ಅಧ್ಯಾಯದಲ್ಲೇ ಬರ್ತದೆ. ಯೋಗ ಶುರು ಮಾಡ್ತಾನೆ, ಆಗ ಯೋಗದ ಬಗ್ಗೆ ಹೇಳಿಕ್ ಶುರು ಮಾಡಿದಾಗ ಹೀಗೀಗ ಇರ್ಬೇಕು ಅಂತೆಲ್ಲ ಹೇಳಿದಾಗ ಶುರು ಮಾಡ್ತಾನೆ. ಆದ್ರೆ ನನ್ನ ಹತ್ರ ಮಾನಸಿಕ ಚಾಂಚಲ್ಯ ಉಂಟು ಅಂತ ಹೇಳ್ತಾನೆ, ಆಗ ಬಾಯಿ ಬಿಟ್ಟು ಹೇಳ್ತಾನೆ ಅವನು. ಮಾನಸಿಕ ಚಾಂಚಲ್ಯ ಇದ್ದವನು ಸನ್ಯಾಸವನ್ನ ಮಾಡೋದು ಹೇಗೆ? ಕರ್ಮ ತ್ಯಜಿಸಿ ಸನ್ಯಾಸ ಮಾಡೋದು ಹೇಗೆ? ಸನ್ಯಾಸ ಧರ್ಮ ಸುಲಭದ್ದಲ್ಲ, ಅದು ಅವನಿಗೆ ಅದು ಪರಧರ್ಮ. ಅದು ಕ್ಷತ್ರಿಯ ಧರ್ಮ, ಅವನು ಸಹಜ ಧರ್ಮ. ಅವನು ಸನ್ಯಾಸ ಧರ್ಮ ಅದು ಶ್ರೇಷ್ಠ ಇರ್ಬೋದು, ಆದ್ರೆ ಇವನದಕ್ಕೆ ಸಿದ್ಧತೆ ಇಲ್ವಲ್ಲ ಈಗ ಇನ್ನೂ ಕೂಡ. ಇವನು PUC ಯಲ್ಲಿಯೇ ಪಾಲಾಗದೆ ಒಂದು 97, 98, 99% ಬರದೇನೆ ಅವನಿಗೆ ನಾನು IIT ಹೋಗ್ತೇನೆ ಅಂತಂದ್ರೆ ಹೇಗೆ ಸಾಧ್ಯ? ಅವನು
JEE ಬರೀದೆ IIT ಹೋಗ್ತೇನೆ ನಾನು ಅಂತಂದ್ರೆ ಇದ್ರೊಳಗೆ ಆಗದ್ರೆ ಹೇಗೆ ಸಾಧ್ಯ? ಅವನು ನೀಟ್ನಲ್ಲಿ ಅವನು ರ್ಯಾಂಕ್ ಬರ್ದೆ ಎಷ್ಟೋ 50 100 ಅಷ್ಟರೊಳಗೆ ಬರ್ದೆ ಹೋದ್ರೆ ಅವನಿಗೆ ಬೇಕಾದ ಎಲ್ಲಿ ಸಿಗ್ತದೆ? ಯಾವ ಕಾಲೇಜು? ಹಾಗಾಗಿ ಸಿದ್ಧತೆ ಇಲ್ಲ. ಆ ರ್ಯಾಂಕ್ ಬರ್ಬೇಕು ಅಂದ್ರೆ ಮತ್ತೆ ಸಿದ್ಧತೆ ಆಗ್ಬೇಕು. ಆ ಸಿದ್ಧತೆಗೆ 3-4 ವರ್ಷದಿಂದ ಸಿದ್ಧತೆ ಆಗ್ಬೇಕು, ಮತ್ತೆ ವಿಶೇಷವಾಗಿ ಸಿದ್ಧತೆ ಬೇಕು. ಈ ಎಲ್ಲಾ ಕಾರಣಗಳಿಂದ ಯಾರು ಸಿದ್ಧರಾಗಿಲ್ವೋ ಹೆಚ್ಚಿನವರು 99%, 100ರಲ್ಲಿ 99 ಸನ್ಯಾಸಕ್ಕೆ ಸಿದ್ಧವಾಗದೆ ಹೋದ ಸಾಂಸಾರಿಕ ಮನಸ್ಸಿರುವವರೇ. ಅದಕ್ಕೆ ಕರ್ಮ. ಅದಕ್ಕಾಗಿ ಬರೀ ಕರ್ಮ ಅಂದ್ರೆ ಏನು, ಈಗೆಲ್ಲ ನಾವೆಲ್ಲ ಇದ್ದೇವಲ್ಲ, ಈಗ ಈ ಕರ್ಮ ಮಾಡ್ಕೊಂಡು ಹೋದ್ರೆ ಅಲ್ಲಿ ಮತ್ತೆ ಪಾಪ ಪುಣ್ಯ ತುಂಬಾ ಬರ್ತದೆ. ಅಂದ್ರೆ ನೀನೇನ್ ಮಾಡ್ಬೇಕು ಅಂತಂದ್ರೆ, ನೀನು ಯುದ್ಧ ಕರ್ಮ ಮಾಡ್ಬೇಕಿದ್ರೆ ಕೌರವರನ್ನು ಕೊಲ್ತೇನೆ ಅಂತ ಮಾಡ್ಬೇಡ, ದ್ವೇಷ ಬೇಡ, ನಿನಗೆ ರಾಜ್ಯ ಸಿಗ್ತದೆ ಅಂತ ಮಾಡ್ಬೇಡ, ನಾನು ಪ್ರತಿಜ್ಞೆ ಮಾಡಿದ್ದೇನೆ ಪೂರೈಸ್ಬೇಕು ಅಂತ ಇದೆಲ್ಲ ಬಿಟ್ಕೊಂಡ್ಬಿಡು. ಇದೆಲ್ಲ ಬಿಟ್ಕೊಂಡು ಏನ್ ಮಾಡ್ಬೇಕು ನೀನು ಅಂದ್ರೆ, ಇಲ್ಲ ಅವನು ಕರ್ಮಯೋಗ ಹೇಳೋದು ಹೇಗೆ ಅಂತಂದ್ರೆ, ಕರ್ತೃತ್ವನ್ನ ಕರ್ಮಾಣಿ ಅಂತ ತನ್ನ ಬಗ್ಗೆ ಹೇಳಿದಾನಲ್ಲ, ಕರ್ಮದಲ್ಲಿ ಅಸಂಗ ಇರು, ಸಂಘರಹಿತನಾಗಿರು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು, ಅಸಂಗಿತನಾಗಿರು. ಕರ್ಮಯೋಗ ವಿಶೇಷ ಯಾಕೆ ಅಂದ್ರೆ, ಸಾಮಾನ್ಯ ಸಾಂಸಾರಿಕವಾಗಿರುವ ಕರ್ಮ ಮಾಡುವವರು ಚೆನ್ನಾಗಿ ಮಾನಸಿಕ ದೃಢತೆಯನ್ನು ಪಡೆಯುವಂತಹ ಸಾಧಕರಾಗಿ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಬಾಕಿ ಕರ್ಮ, ನೀವು ಕಾಮ್ಯ ಕರ್ಮ ಮಾಡ್ತಾ ಹೋದ್ರೆ ಅಲ್ಲಿ ಉಪಕ್ರಮ ಉಪಸಂಹಾರ ಉಂಟು. ನಿತ್ಯ ಕರ್ಮವನ್ನು ನೀವು ಮಾಡ್ತಾ ಹೋದ್ರೆ ಸಮಸ್ಯೆ ಇಲ್ಲ, ಅದರ ಸಂಗಡ ನಿಯತ ಪರ್ವಕಾಲಗಳಲ್ಲಿ ನಡೆಸುವಂತಹ ಕರ್ಮ ಅಂದ್ರೆ ಇದೆಲ್ಲ ಶಾಸ್ತ್ರಗಳು ವಿಧಿಗಳಲ್ಲಿ ಹೇಳುವ ಕರ್ಮ ಅಂತ ಲೆಕ್ಕ. ಅದನ್ನ ನೀನು ಮಾಡ್ತಾ ಹೋಗ್ಬೇಕು. ಈಗ ಮತ್ತೆ ನಾವು ನೆನ್ಪು ಮಾಡ್ಕೊಳ್ಬೇಕು, ಯಾವ್ದೋದು ಆ ಮೊದಲನೇದು ಬಂತೋದು, ಆ ಮೊದಲನೇದು ಒಂದು ಕರ್ಮದ ಬಗ್ಗೆ ಸಂಬಂಧಪಟ್ಟು ಹೇಳಿದ್ದೆ ನಾನು. ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಇದು ಇಹ ಅಭಿಕ್ರಮ ಇಲ್ಲ, ಮತ್ತೆ ನಾಶವೂ ಇಲ್ಲ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ, ಇದು ಯಾವ ಧರ್ಮ ಅಂತಂದ್ರೆ ಸಹಜ ಧರ್ಮ. ಈಗ ಅವನು ಕ್ಷತ್ರಿಯನಾಗಿದ್ದವನು ಕ್ಷತ್ರಿಯ ಧರ್ಮ, ಅದು ಧರ್ಮ ಸಂರಕ್ಷಣೆ ಮಾಡ್ತಾ ಇರೋದು, ಕುಲ ಸಂರಕ್ಷಣೆ ಅಲ್ಲ, ಇದು ಧರ್ಮ ಸಂರಕ್ಷಣೆ ಮಾಡ್ತಾ ಇರುವಂತಹದ್ದು. ಮತ್ತೆ ಸಜ್ಜನರನ್ನ ರಕ್ಷಣೆ ಮಾಡ್ತಾ ಇರೋದು, ದುಷ್ಟರನ್ನ ಶಿಕ್ಷಣೆ ಮಾಡ್ತಾ ಇರುವಂತಹದ್ದು ನಿನ್ನ ಧರ್ಮ. ಅದರೊಳಗೆ ನೀವು ಅದನ್ನ ಮಾಡ್ತಾ ಹೋದಾಗ ನಿಂಗೆ ಯಾವ ದೋಷವೂ ಇಲ್ಲ. ನೋಡಿ, ಮೀನ ಹಿಡಿಯುವವನು ನಾನು ಹೇಳ್ದಲ್ಲ, ಅವರಿಗೊಂದು ವಿಧಿ ನಿಷೇಧಗಳಿದೆ. ಆ ರೀತಿಯಾಗಿ ಹಿಡಿದ್ರೆ ಅವರಿಗೆ ಆ ದೋಷವೇ ಇಲ್ಲ, ಅದು ಅವರು ಪ್ರಾಯಶ್ಚಿತ್ತ ಮಾಡ್ಕೊಳ್ಳುವ ಪ್ರಶ್ನೆನೂ ಇಲ್ಲ. ಈ ಒಬ್ಬ ಬ್ರಾಹ್ಮಣ್ಯದಲ್ಲಿ ಇರುವಂತವನು ಮೀನ ಹಿಡ್ಲಿಕ್ಕೆ ಹೋದ್ರೆ ಅಷ್ಟು ಬಂತು ದೋಷ. ವ್ಯಾಪಾರಕ್ಕಾಗಿ ಸಂಪತ್ತಿಗಾಗಿ ಮಾಡ್ತೇನೆ ನಾನು, ಲಾಭಕ್ಕಾಗಿ ಮಾಡ್ತೇನೆ ಅಂತ ಹೇಳಿ, ಅದು ಯಾರೋ ಒಬ್ಬ ದುಡ್ಡಿನ ಹಿಂದೆ ಬಿದ್ದುಕೊಂಡು ಹೋದ್ರೆ, ಅವನು ವೈಶ್ಯ ಆಗಿದ್ದಿದ್ರೆ, ವ್ಯಾಪಾರ ಅವನ ಮನೆತನದ್ದು ಅಂತ ಆಗಿದ್ದಿದ್ರೆ, ಅವನು ಲಾಭ ಹಾನಿಗಳಿದ್ ಮಾಡ್ತಾ ಹೋದ್ರೆ ಏನು ತೊಂದರೆ ಇಲ್ಲ. ಈ ಅರ್ಚಕ ಆಗಿರುವಂತವನು ಶೇರ್ ಮಾರ್ಕೆಟ್ ನಲ್ಲಿ ತಲೆ ಹಾಕೊಂಡು ಕೂತ್ಕೊಂಡಿದ್ರೆ ಆಗ ದೋಷ ಬಂತು. ಅದರೊಳಗೆ ವ್ಯವಹಾರ ಇದ್ದವನಾಗಿದ್ರೆ ಏನು ದೋಷ ಇಲ್ಲ. ಸೊ ಹಾಗೆ ಇಲ್ಲಿ ಕರ್ಮಯೋಗ ವಿಶೇಷ ಅಂತ ಹೇಳಿ, ವಿಶಿಷ್ಟ ಅಂತ ಯಾಕೆ ಹೇಳಿದ್ದು ಅಂತ ಕೇಳಿದ್ರೆ, ಎಲ್ಲರಿಗೂ ಬಹುಜನರಿಗೆ ಇದು ಸುಲಭ, ಅನುಕೂಲ. ಸುಲಭ ಅಂದ್ರೆ ಯಾವುದು? ತಾರತಮ್ಯ ಭಾವದಿಂದ ಈ ಕರ್ಮ ಸನ್ಯಾಸಕ್ಕಿಂತ ಸಂಬಂಧಪಟ್ಟ. ಕರ್ಮ ಸನ್ಯಾಸದಲ್ಲಿ ಅಂದ್ರೆ ಕರ್ತೃತ್ವವನ್ನು ಪೂರ್ಣ ಬಿಡ್ಬೇಕಾಗ್ತದೆ. ಅಲ್ಲಿ ಈ ಕರ್ಮಯೋಗದಲ್ಲಿ ಆದ್ರೆ ಕರ್ಮ ಮಾಡಿ ಫಲವನ್ನ ಬಿಟ್ಬಿಡೋದು. ಫಲ ಬರೋದಿಲ್ವೋ, ಬಂದೇ ಬರ್ತದೆ. ಕರ್ಮ ಮಾಡಿದ ಕೂಡಲೇ ಫಲ ಬಂದೇ ಬರ್ತದೆ. ಆಸೆ ಪಟ್ಟುಕೊಂಡು ಮತ್ತೆ ಈ ಪಾಪ ಪುಣ್ಯಗಳು ಫಲದಲ್ಲಿ ಇರೋದಲ್ಲ, ಕರ್ಮದಲ್ಲಿ ಇರೋದು. ಕರ್ಮದಲ್ಲಿ ಇರುವುದರಿಂದ ಫಲ ಪಾಪವೋ ಪುಣ್ಯವೋ ಅಂತ ಬರ್ತದೆ. ಹಾಗಾಗಿ ಅದರ ಬಗ್ಗೆ ನಿನಗೆ ಹಕ್ಕು ಮಂಡನೆ ಮಾಡ್ಕೊಂಡು ಹೋಗುದು ಬೇಡ. ಕರ್ಮ ಯೋಗ ಮಾಡು. ನೀನು ನಿನ್ನ ಕರ್ಮವನ್ನ ನೀನು ಸಮಚಿತ್ತದಿಂದ ಫಲಾಕಾಂಕ್ಷೆ ಇಲ್ಲದೆ ಮಾಡುವುದೇ ಕರ್ಮಯೋಗ. ನೀ ಅದನ್ನ ಆಗ ಆತ್ಮ ಪರಮಾತ್ಮನಲ್ಲಿ ಸಂಯೋಜಿಸ್ಲಿಕ್ಕೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಈ ಸನ್ಯಾಸ ಜ್ಞಾನ ಎಲ್ಲ ಏನು ಅಂದ್ರೆ ದಿಢೀರ್ ಬರುವಂತಹದ್ದಲ್ಲ. ನೀನು ಕರ್ಮಯೋಗವನ್ನು ಸರಿಯಾಗಿ ಅನುಷ್ಠಾನ ಮಾಡದೆ ಹೋದ್ರೆ ನಿನಗೆ ಸನ್ಯಾಸಿ ಆಗ್ಲಿಕ್ಕೆ ಅರ್ಹತೆನೇ ಇಲ್ಲ. ಹಾಗಾಗಿ ಇಲ್ಲಿಂದ ನೀನು ಮುಂದಕ್ಕೆ ಹೋಗು, ಈಗ ನೀನು ಅದಕ್ಕೆ ಅರ್ಹನಲ್ಲ ಅಂತೇಳಿ ಹೇಳ್ತಾ ಇರೋದು. ಕರ್ಮ ಜ್ಞಾನ ಶ್ರೇಷ್ಠ ಹೌದು, ಆದ್ರೆ ಅದು ಎಲ್ಲರಿಗೆ ದಕ್ಕುವಂತಹದ್ದು ಅಲ್ಲ. ಅದಕ್ಕೆ ಅಂತಃಕರಣ ಶುದ್ಧಿ ಮತ್ತೆ ಮನೋದೃಢತೆ
ಮತ್ತು ಸಾಧನೆಯಲ್ಲಿ ಪರಿಪಕ್ವತೆ ಇರ್ಬೇಕಾಗ್ತದೆ. ನಾವು ಮಾಡುವ ಕರ್ಮದಲ್ಲಿ ಈಗ ಉದಾಹರಣೆಗೆ ಯಾರಿಗೂ ಒಂದು ಸಹಾಯ ಮಾಡಿದ್ದೇವೆ ಅಂದ್ರೆ ಅವ್ರು ನಮ್ಗೆ ತಿರುಗಿ ಸಹಾಯ ಮಾಡ್ಬೇಕು ಅನ್ನೋ ಅಪೇಕ್ಷೆಯಿಂದ ಮಾಡಬಾರ್ದು. ಮತ್ತೆ ಇನ್ನು ಕರ್ಮದ ಮುಂದಕ್ಕೆ 18ನೇ ಅಧ್ಯಾಯದವರೆಗೂ ಹೋಗ್ತದೆ, ಅಲ್ಲೂ ಬರ್ತದೆ. ಮತ್ತೆ ಕೊನೆಗೆ ನೋಡಿ, ಒಬ್ಬ ಕಾರ್ಯ ಮಾಡ್ತಾನೆ, ಇನ್ನೊಬ್ಬದಕ್ಕೆ ಪ್ರಚೋದನೆ ಮಾಡ್ತಾನೆ. ಪ್ರಚೋದನೆ ಮಾಡಿ ಸರಿಯೋ ತಪ್ಪೋ ಅಂತ ಕೇಳಿದ್ರೆ, ಒಳ್ಳೆಯ ಕಾರ್ಯ ಮಾಡ್ತಾ ಇದ್ರೆ ಒಳ್ಳೆಯ ಪ್ರಚೋದನೆ ಮಾಡಿದ್ರೆ ಅದು ಒಳ್ಳೇದು. ಅವನು ಕೊಲೆ ಮಾಡ್ತಾ ಇದ್ರೆ ತಗೋ ಕತ್ತಿ ಅಂತ ಕೊಟ್ಟರೆ ಅದು ನೋಡಿ, ಅದು ಅವಿವೇಕದ್ದಾಗ್ತದೆ. ಅದು ವಿಹಿತ ಕರ್ಮ ಆಗುದಿಲ್ಲ, ಅದು ನಿಷೇಧಿತ ಕರ್ಮ. ಧನ್ಯವಾದಗಳು. ಈ ಸಂಚಿಕೆಯ ಮುಕ್ತಾಯಕ್ಕೆ ಬಂದಿದ್ದೇವೆ. ನಿಮಗೆ ಇಲ್ಲಿ ನಾನು ಪ್ರಸ್ತಾಪಿಸಿರುವ ವಿಷಯಗಳು ಸ್ಪಷ್ಟವಾಗಿವೆ ಎಂದು ಭಾವಿಸುತ್ತಾ ಈ ಒಂದು ಸರಣಿಯನ್ನು ನಾವು ಮುಗಿಸುತ್ತಿದ್ದೇವೆ. ಮುಂದಿನ ಸರಣಿಯಲ್ಲಿ ಸಿಗೋಣ. ಧನ್ಯವಾದ. ನಮಸ್ತೆ. ಶ್ರೀ ಕೃಷ್ಣಾರ್ಪಣಮಸ್ತು.